ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಶ್ರೀದೇವಿ ಕೊಡೇಕಲ್. ಶ್ರೀದೇವಿ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಬಹುಶಃ ನಾವು ಏನಂದ್ರೆ ಈ ಲಾಸ್ಟ್ ಒಂದು ಲೈನ್ ಇದೆಯಲ್ಲ, ನಾನು ಹೆಚ್ಚಿಗೆ ಒತ್ತು ಕೊಡಕ್ ಇಷ್ಟಪಡ್ತೀನಿ. ಇರ್ಲಿ, ನಾವು ನೋಡ್ಕೊಂಡ್ ಬರೋಣ ಈ ಕಗ್ಗ ನಮಗೆ ಏನನ್ನ ಒಂದು ಹೇಳುತ್ತೆ ಅಂತ ನೋಡ್ಕೊಂಡ್ ಬರೋಣ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ. ನೋಡಿ, ನಾವು ಯಾವಾಗ್ಲೂ ನಮ್ಮ ಮುಖದಲ್ಲಿ ಒಂದು ಸಣ್ಣ ಕಿರುನಗೆಯನ್ನು ಇಟ್ಕೊಂಡ್ರೆ ಏನಾದ್ರೂ ಕಳ್ಕೊಳ್ತೀವ ನಾವು. ತುಂಬಾ ಜನ ನೋಡಿದೀನಿ ನಾನು, ಯಾವಾಗ್ಲೂ ಹಾಯ್ ಅಂದ ತಕ್ಷಣ ಹಾಯ್, ನಮಸ್ಕಾರ ಅಂದ ತಕ್ಷಣ ನಾವು ಏನೋ ಒಂದು ನಮ್ಮ ಆಸ್ತಿನೆಲ್ಲ ಬರೆದ್ಕೊಟ್ಬಿಡ್ತೀವೇನೋ ಅನ್ನೋ ರೀತಿಲಿ ನಾವು ಯಾರಾದ್ರೂ ಮಾತಾಡಿಸ್ತೀವಿ. ಇಲ್ಲ ಅಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಿದೆಯೇನೋ, ಅಷ್ಟು ಜವಾಬ್ದಾರಿ ನಾವು ಹೊತ್ಕೊಂಡ್ಬಿಟ್ಟಿದೀವೇನೋ ಅನ್ನೋ ತರದಲ್ಲಿ ನಾವು ಬೇರೆಯವ್ರಿಗೆ ರೆಸ್ಪಾಂಡ್ ಮಾಡ್ತೀವಿ. ಆದ್ರೆ ಒಂದು ಸಣ್ಣ ಕಿರುನಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಒಂದು ಸಣ್ಣ ಮುಗುಳ್ನಗೆಯಿಂದ ನಾವು ಯಾರನ್ನಾರು ಮಾತಾಡ್ಸಿದ್ರೆ ಆ ಮಾತಾಡೋರ್ಗು ನಮ್ಗೆ ವಾಪಸ್ ರೆಸ್ಪಾಂಡ್ ಮಾಡ್ತಾರಲ್ಲ, ಅವ್ರಿಗೂ ಎಷ್ಟು ಖುಷಿ ಆಗುತ್ತೆ. ನಾನು ಒಂದು ಸಣ್ಣ ಕತೆ ಹೇಳ್ತೀನಿ. ಗೌತಮ ಬುದ್ಧ, ಯಾವಾಗ್ಲೂ ಗೌತಮ ಬುದ್ಧ ಅಂದ್ರೆ ಒಂದು ಸ್ಮೈಲಿಂಗ್ ಫೇಸ್ ಅಂತ ಎಲ್ರಿಗೂ ಅದು ಒಂದು ಗೊತ್ತಿರುವಂತ ವಿಚಾರ. ಒಂದು ಸರಿ ಗೌತಮ ಬುದ್ಧ ಹಿಂಗೆ ಕೂತ್ಕೊಂಡಿದ್ರು. ಒಂದ್ಸಲಿ ಯಾರೋ ಒಬ್ನು ಬಂದ. ಅವನು ಹೆಂಗಾರ ಮಾಡಿ ಗೌತಮ್ ಬುದ್ಧ ಅವ್ರನ್ನ ಕೆರಳಿಸ್ಬೇಕು, ಸಿಟ್ಟಿಗೆ ಎಬ್ರಿಸ್ಬೇಕು ಅಂತ ಬಂದು ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದ. ಇವ್ರು ಏನೂ ಸಿಟ್ಟಿಗೆ ಹೇಳಲಿಲ್ಲ, ಆಯ್ತಾ. ಹಂಗೆ ಆ ಮಂದಹಾಸ, ಗೌತಮ್ ಬುದ್ಧ ಅಂದ್ರೆ ಆ ಮುಖದ ಮೇಲೆ ಒಂದು ಮಂದಹಾಸ ಇರುತ್ತೆ. ಆ ಮಂದಹಾಸನ ಅವ್ರು ಏನು ಕಡಿಮೆ ಮಾಡ್ಕೊಳ್ಳಿಲ್ಲ, ಹಿಂಗೇ ಕೂತಿದ್ರು. ಆಮೇಲೆ ಅವ್ನು ಎಷ್ಟೊತ್ತು ಬೈದ ಸಾಕಾಗ ಅವ್ನು ಸುಮ್ಮನೆ ಆಗ್ಬಿಟ್ಟ. ಆಮೇಲೆ ಗೌತಮ್ ಬುದ್ಧ ಅವ್ರು ಹೇಳಿದ್ರಂತೆ, ಹಂಗೆ ನಗ್ತಾ ಆ ಒಂದು ಮಂದಹಾಸದ ಮುಖದಲ್ಲಿ ಹೇಳಿದ್ರಂತೆ, ನನಗೇನು ಬೇಜಾರಾಗಿಲ್ಲ. ಅವನು ಕೇಳದ್ನಂತೆ ಬೈದಾದ್ಮೇಲೆ, ನಾನು ಇಷ್ಟು ನಿಮ್ಮನ್ನು ಬೈದ್ನಲ್ಲ, ನಿಮ್ಗೇನು ಸಿಟ್ಟು ಬರ್ಲಿಲ್ವಾ ಅಥವಾ ಬೇಜಾರಾಗ್ಲಿಲ್ವಾ ಅಂತ ಕೇಳದ್ನಂತೆ. ಅದಕ್ಕೆ ಅವ್ರು ವಾಪಸ್ ಉತ್ತರ ಕೊಟ್ರಂತೆ, ನನಗೆ ಯಾಕೆ ಬೇಜಾರಾಗ್ಬೇಕು? ಈಗ ನಾವ್ ಏನೋ ಒಬ್ರ ಮನೆಗೆ ಒಂದು ವಸ್ತುನ ತಗೊಂಡ್ ಹೋಗಿರ್ತೀವಿ, ಏನೋ ಸ್ವೀಟೋ ಅಥವಾ ಏನೋ ಒಂದು ತಗೊಂಡ್ ಹೋಗಿರ್ತೀವಿ, ಗಿಫ್ಟೋ ಏನೋ ತಗೊಂಡ್ ಹೋಗಿರ್ತೀವಿ, ನಾವು ಉಡುಗೊರೆನ ಕೊಡ್ತೀವಿ ಅವ್ರಿಗೆ. ಅವ್ರು ಅದನ್ನ ತಗೊಂಡ್ರೆ ಮಾತ್ರ ಅದು ಅವ್ರದ್ದಾಗತ್ತೆ. ಅವ್ರು ಅಕಸ್ಮಾತ್ ಅದನ್ನ ತಗೊಳ್ಳಿಲ್ಲ ಅಂದ್ರೆ ಯಾರ್ದಾಗತ್ತದು ಅಂತ ಕೇಳದಂತೆ. ನಮ್ಗೆ ಉಳಿಯುತ್ತದು, ನಮ್ಮ ಹತ್ರನೇ ಇರುತ್ತೆ, ನಮ್ದೇ ಅದು. ಹಂಗೆ ಇಷ್ಟೊತ್ತು ನೀನ್ ಬೈದಲ್ಲ, ನಾನು ಅದನ್ನ ತಗೊಂಡಿಲ್ಲ. ನಾನ್ ತಗೊಂಡ್ರೆ ಮಾತ್ರ ನೀನ್ ನನಗ್ ಕೊಟ್ಟಂಗ ಅದನ್ನ. ನಾನ್ ತಗೊಂಡೇ ಇಲ್ಲ ಅಂದ್ರೆ ಅದು ನಿನ್ನ ಹತ್ರನೇ ಉಳಿತು ಅಂದ್ರೆ ಅದೆಲ್ಲ ನಿನಗೇನೆ ವಾಪಸ್ಸು, ನಾನ್ ತಗೊಂಡಿಲ್ಲ ಅಂತ ಹೇಳಿದ್ರಂತೆ. ಅಲ್ಲ, ಅಷ್ಟೊಂದೆಲ್ಲ ತಾಳ್ಮೆ ಬೇಕಾಗಿಲ್ಲ, ನಮ್ಮ ಹತ್ರ ಅಷ್ಟೊಂದು ತಾಳ್ಮೆ ಇಲ್ಲ. ಇರ್ಲಿ, ನಾವ್ ಇರೋದ್ರಲ್ಲಿ ಸ್ವಲ್ಪ ಎಲ್ಲರೂ ಗೌತಮ ಬುದ್ಧ ಆಗಕ್ ಸಾಧ್ಯ ಇಲ್ಲ. ಇರ್ಲಿ, ನಮ್ಗೆ ಎಷ್ಟು ನಾವು ಒಂದು ಮುಖದ ಮೇಲೆ ಕಿರುನಗೆಯನ್ನು ಇಟ್ಕೊಂಡಿರ್ತೀವೋ ಅಷ್ಟು ಒಬ್ರಿಗೆ ಮುದವನ್ನು ನೀಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಿವಿಗೆ ಕೇಳಿಸದಿರಲಿ. ನೆಕ್ಸ್ಟ್ ಲೈನ್ ನೋಡ್ರಿ. ಅಂದ್ರೆ ಅನ್ನೆಸೆಸರಿಯಾಗಿ ನಾವು ಎಲ್ಲಾನು ಕೇಳಿಸ್ಕೋಬೇಕು ಅನ್ನೋ ಒಂದು ಕುತೂಹಲ ಬೇಡ ನಮ್ಗೆ. ಯಾರೋ ಇಬ್ರಲ್ಲಿ ಮಾತಾಡ್ತಿರ್ತಾರ ಅಂದ್ರೆ ನಮಗೆ ನಮ್ಮೂರ್ ಕಡೆ ಅಂತಾರೆ ಮೂರ್ ಕಿವಿ. ಅಂದ್ರೆ ಇವ್ 2 ಕಿವಿ ಇರ್ತವೆ, ಇನ್ನೊಬ್ರದ್ದು ಕೇಳಿಸ್ಕೋಬೇಕಂದ್ರೆ ಇನ್ನೊಂದ್ ಕಿವಿ ಅಲ್ಲಿ ಇಟ್ಟಿರ್ತೀವಂತೆ ನಾವು, 3 ಕಿವಿ ಅಂತ ಅಂತಾರೆ. 3 ಕಿವಿ ಬೇಡ ನಮಗೆ. ಅವ್ರದ್ದು ಏನೋ ಬಾಧೆ ಇರುತ್ತೆ, ಮಾತಾಡ್ಕೊಳ್ತಾರೆ, ನಮ್ಗೆ ಯಾಕೆ ಬೇಕು? ನಮ್ಮ ಹತ್ರ ಬರೋವರ್ಗುನು ಅದ್ರ 3ನೇಯವರ ವಿಚಾರ ನಾವು ಕೇಳದೆ ಇರೋದೇ ಒಳ್ಳೇದು, ಅಥವಾ ನಾವು ತಲೆ ಹಾಕದೇ ಇರೋದೇ ಒಳ್ಳೇದು, ಆಯ್ತಾ. ಹಿತವಿರಲಿ ವಚನದಲ್ಲಿ. ವಚನ ಅಂದ್ರೆ ಮಾತು. ನಾವು ಎಷ್ಟು ಮಿತವಾಗಿ ಮಾತಾಡ್ತೀವೋ ಅಷ್ಟು ನೆಮ್ಮದಿಯಿಂದ ಇರ್ತೀವಿ ನಾವು. ನಮ್ಮ ಬಾಯಿನೇ ಎಲ್ಲಾನು ನಮ್ಮನ್ನು ಡಿಸೈಡ್ ಮಾಡುವಂತ ಒಂದು ಸಾಧನ, ಹೌದಾ. ನಾವ್ ಎಷ್ಟು ಮಾತಾಡ್ತೀವಿ, ನಾವ್ ಏನ್ ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ವ್ಯಕ್ತಿತ್ವ ನಿರ್ಧಾರ ಆಗತ್ತೆ. ನಾವ್ ಬಾಯಿಗೆ ಬಂದಂಗೆಲ್ಲ ಕೆಟ್ಟದಾಗ ಮಾತಾಡಿದ್ರೆ, ಅವ್ನು ಏನಪ್ಪ ಹಂಗ್ ಮಾತಾಡ್ತಾನೆ ಅಂತ ಯಾರು ನಮ್ಮ ಹತ್ರ ಮಾತಾಡಕ್ಕೂ ಬರಲ್ಲ, ಹೌದಾ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಆವಾಗ 12ನೇ ಶತಮಾನದಲ್ಲೇ ಬಸವಣ್ಣವ್ರು ಹೇಳಿದ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ರು. ಹೌದು, ಅದು ಎಲ್ಲ ಒಪ್ಕೊಳ್ಳುವಂತಹ ಮಾತು, ಆಯ್ತಾ. ಹಂಗೆ ಇವ್ರು ಏನ್ ಹೇಳಿದ್ರು, ಡಿ ವಿ ಜಿ ಅವರು,
ಹಿತವಿರಲಿ ವಚನದಲ್ಲಿ, ಮಾತಿನಲ್ಲಿ ಹಿತಮಿತವಾಗಿರ್ಲಿ. ಅನ್ನೆಸೆಸರಿನು ಮಾತಾಡೋದು ಬೇಡ, ಅನ್ನೆಸೆಸರಿ ಕೇಳಿಸ್ಕೊಳ್ಳೋದು ಬೇಡ, ಅನ್ನೆಸೆಸರಿ ನಾವು ಮಾತಾಡೋದೂ ಬೇಡ. ಎಷ್ಟು ಬೇಕೋ ಅಷ್ಟು ಮಾತಾಡೋಣ. ಋತವ ಬಿಡದಿರಲಿ. ನೋಡಿ, ಒಂದ್ ದಾರಿ ಬಿಟ್ಟು ಮಾತಾಡಬಾರ್ದಂತೆ. ಅಂದ್ರೆ ನಮ್ಮ ನಡತೆಯನ್ನ ಋತವ ಬಿಡದಿರಲಿ, ಒಂದು ಹಾದಿನಲ್ಲೇ ಹೋಗ್ಬೇಕು. ಯಾವಾಗ್ಲೂ ನಮ್ಮ ವ್ಯಕ್ತಿತ್ವವನ್ನ ನಾವು ಬಿಟ್ಟು ಕೊಡಬಾರ್ದು. ನಾವು ಸತ್ಯ ಹರಿಶ್ಚಂದ್ರನ ಕಥೆಯನ್ನ ನಾವೆಲ್ಲರೂ ಕೇಳಿದೀವಿ. ಅವ್ರು ಯಾವತ್ತೂ ಸತ್ಯ ಹೇಳುವುದನ್ನ ಬಿಟ್ಟು ಕೊಡ್ಲೇ ಇಲ್ಲ. ಕೊನೆಗೆ ಎಲ್ಲ ಪಾಪರಾಗಿ ಸ್ಮಶಾನ ಕಾಯ್ದು ಎಲ್ಲ ಗೊತ್ತಿರೋ ಕತೆ ಅಲ್ಲ. ಅಷ್ಟು ನಮ್ ಕಡೆಯಿಂದ ಮಾಡಕ್ ಸಾಧ್ಯ ಇಲ್ಲದೆ ಇರ್ಬೋದು, ಬಟ್ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾವು ನಮ್ಮ ವ್ಯಕ್ತಿತ್ವವನ್ನ, ನಮ್ದು ವ್ಯಕ್ತಿತ್ವ 4 ಜನಕ್ಕೆ ಮೆಚ್ಚುಗೆ ಆಗುವಂಗೆ ನಾವು ನಡ್ಕೊಳ್ಳೋಣ. ಅತಿ ಬೇಡವೆಲ್ಲಿಯುಂ. ನಾನು ಈ ಒಂದು ವಾಕ್ಯವನ್ನ ಹೈಲೈಟ್ ಮಾಡಕ್ಕೆ ನೋಡ್ತಾ ಇದ್ದೀನಿ ನಾನು. ಅತಿ ಬೇಡವೆಲ್ಲಿಯುಂ. ನೋಡ್ರಿ, ಯಾವುದು ಅತಿ ಆಗಬಾರ್ದಂತೆ. ನಮ್ಮ ಮಾತು ಅತಿ ಆಗಬಾರದು, ನಮ್ಮ ನಡವಳಿಕೆ ಅತಿ ಆಗಬಾರದು, ನಾವು ಕೇಳಿಸ್ಕೊಳ್ಳೋದು ಅತಿ ಆಗಬಾರ್ದು, ಇನ್ನೊಬ್ರ ವಿಷಯದಲ್ಲಿ ಮೂಗು ತೂರ್ಸೋದು ಅತಿ ಆಗಬಾರ್ದು. ಅತಿ ಬೇಡ ಎಲ್ಲಾ ವಿಷಯಕ್ಕೂ ಇದು ಏನಂದ್ರೆ, ಅತಿಯಾಗಿ ತಿನ್ನಬಾರ್ದು, ಅತಿಯಾಗಿ ನೀರು ಕುಡಿಬಾರ್ದು, ಯಾವುದು ಅತಿ ಆಗ್ಬಾರ್ದು. ಈಗ ನೋಡಿ, ಒಂದು ಗಿಡನ ನಾವು ಬೆಳೆಸ್ತಾ ಇರ್ತೀವಿ ನಾವು, ಅದು ಬೇಗ 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 ಬೆಳಿಲಿ ಅಂತ ಹೇಳಿ ದಿನಕ್ಕೊಂದು 20 ಕೊಡ ನೀರ್ ಹಾಕಿದ್ರೆ ಏನಾಗುತ್ತದು? ಕೊಳ್ತೋಗ್ಬಿಡುತ್ತದು, ಹೌದಾ? ಆಮೇಲೆ ನಾವು ಏನೋ ನನ್ಗೆ ರುಚಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ಅತಿಯಾಗಿ ತಿಂದ್ರೆ ಏನಾಗುತ್ತದು? ನಮ್ಗೆ ಹಿಡಿಯಲ್ಲ, ಅದು ವಾಂತಿ ಆಗ್ಬಿಡುತ್ತದು. ಹಳ್ಳಿ ಕಡೆ ಒಂದು ಗಾದೆ ಇದೆ, ಹೆಚ್ಚಾಗಿದ್ ಬಚ್ಚಲ್ಕ ಅಂತ ಹೇಳಿ. ಹಂಗೆ ನಾವ್ ಏನಾರು ಮಾಡಕ್ ಹೋದ್ರೆ ಅದು ಇನ್ನೊಂದು ಅರ್ಥದಲ್ಲಿ ಅದು ವಾಪಸ್ ತಿರುಗಿ ಬರುತ್ತೆ ಅನ್ನೋ ಒಂದು ಗಾದೆ ಅದು, ಅಷ್ಟೇನೆ. ಹಂಗೆ ಅತಿ ಬೇಡ, ಯಾವುದು ಅತಿ ಆಗಬಾರ್ದು ನಮಗೆ, ನಮ್ಮ ನಡವಳಿಕೆಯಲ್ಲಾಗ್ಲಿ, ನಮ್ಮ ಮಾತಾಗ್ಲಿ, ನಾವು ಕೇಳಿಸ್ಕೊಳ್ಳೋದಾಗ್ಲಿ. ಆಮೇಲೆ ನಗೋದನ್ನು ಸ್ಮಿತವಿರಲಿ ಅಂತ ಹೇಳಿದ್ರು ಅವ್ರು. ಕಕ್ಕ ಕಕ್ಕ ಅಂತ ನಗಾಡಿ ಅಂತ ಹೇಳಲಿಲ್ಲ ಅವರು. ಸ್ಮಿತವಿರಲಿ, ಮಂದಹಾಸವನ್ನ ಮುಖದಲ್ಲಿಟ್ಕೊಳ್ಳಿ ಅಂತ ಹೇಳಿದ್ರು. ಅತಿ ಬೇಡವೆಲ್ಲಿಯೂ, ಯಾವುದು ಅತಿ ಆದ್ರೆ ಯಾವುದೂ ಚೆನ್ನಾಗಿರಲ್ಲ ಅಂತ ಒಂದು ಈ ಮಾತು ತುಂಬಾ ಸುಂದರವಾಗಿ ನನಗೆ ಬಹಳ ಇಷ್ಟ ಆಯ್ತು ಇದು ಕಗ್ಗ. ಹಾಗಾಗಿ ಇದರ ಒಂದು ಏನಂದ್ರೆ ಈ ಒಂದು ಸಂದೇಶವನ್ನ ನಾನು ಸಂದೇಶ ಅಂತ ಹೇಳಕ್ ಆಗಲ್ಲ, ನನಗನ್ಸಿದ್ದ ನನಗನ್ಸಿದ್ದನ್ನ ಅನಿಸಿಕೆಗಳನ್ನ ನಿಮ್ ಮುಂದೆ ನಾನು ಹೇಳಕ್ ಇಷ್ಟಪಟ್ಟೆ ಸ್ನೇಹಿತರೆ. ಇಷ್ಟವಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಷ್ಟ ಆದ್ರೆ ನಿಮ್ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ. ನೀವು ನೋಡ್ತಿರಲ್ವಾ, ಹೆಂಗಿದ್ರು ಓಪನ್ ಮಾಡಿರ್ತೀರಿ ವಿಡಿಯೋ, ಸುಮ್ನೆ ಒಂದು ಲೈಕ್ ಬಟನ್ ಒತ್ಬಿಡಿ. ಒತ್ತೀರಿ ಅಲ್ವಾ ಸ್ನೇಹಿತರೆ? ಓಕೆ, ನಮಸ್ಕಾರಗಳು.